ಎಲ್ರಿಗೂ ನಮಸ್ಕಾರ. ನಾವು ಹೊರಟಿರೋದು ಕೋಕೋ ಪಾಮ್ ಅಂತ ಹೇಳಿ ನಿಯರ್ ಬೈ ದಾವಣಗೆರೆ ವಾಟರ್ ಪಾರ್ಕಿಗೆ. ಇಂಥ ಬಿಸಿಲಲ್ಲಿ ವಾಟರ್ ಪಾರ್ಕಿಗೆ ಹೋಗೋದು ಎಂಜಾಯ್ಮೆಂಟ್ ಇರುತ್ತೆ ಅಂತ ಅನ್ನಿಸ್ತು. ಬಟ್ ನಿಮಗೆ ಗೊತ್ತಿರೋ ಹಾಗೆ ನಮ್ಮ ಮನೆಯಲ್ಲಿ 3 ಮಕ್ಕಳಿದ್ದಾರೆ. ಅವರು ಅವ್ರನ್ನ ವಾಟರ್ ಪಾರ್ಕಿಗೆ ಕರ್ಕೊಂಡೋಗಿ ಎಂಜಾಯ್ಮೆಂಟ್ಗಿಂತ ರಿಸ್ಕ್ ಅನ್ಸುತ್ತಾ ಅಂತ ಹೇಳಿ ಬಂದ ತಕ್ಷಣವೇ ತಿಂಡಿ ಚೌಚೌಬಾತ್ ಎಲ್ಲ ರೆಡಿಯಾಗಿತ್ತು. ಸೊ ಅದನ್ನು ಊಟ ಮಾಡಿಕೊಂಡು ಆ್ಯಕ್ಟಿವಿಟೀಸಿಗೆ ರೆಡಿ ಆದ್ವಿ. ಸೊ ಫಸ್ಟ್ ಪ್ಲೇ ಮಾಡಿದ್ದು ಬುಲ್ ರೈಡು. ಎಷ್ಟು ಎಂಜಾಯ್ಮೆಂಟ್ ಇತ್ತು ಅಂದರೆ ಅದು ಹೇಳೋಕ್ಕೂ ಸಹ ಆಗೋಲ್ಲ. ಬಟ್ ತುಂಬಾ ನೋಡ್ಬೋದು ಫುಲ್ ಡೇ. ಅಮ್ಮ ಮೊದಲೇ ಹೇಳಿಬಿಟ್ಟಿದ್ರು, ನಾನಿನ್ನೂ ಆಡಲ್ಲ, ನೀವೇ ಆಡಬೇಕು, ನಾನು ಮಕ್ಕಳನ್ನ ಸಂಭಾಳಿಸ್ತೀನಿ ಅಂತ ಹೇಳಿ. ಸೊ ನಾವೆಲ್ಲ ಆಟ ಸ್ಟಾರ್ಟ್ ಮಾಡಿ ಆಟ ಆಡಿದ್ವಿ. ಅರ್ಜುನ ಬಂದರು, ಇಲ್ಲಿದ್ದಾರೆ ವಿಕ್ರಮ್ ಅರ್ಜುನ. ತುಂಬ ಎಂಜಾಯ್ಮೆಂಟು ಆಯಿತು. ಯಾಕಂದರೆ ಸಮ್ಮರಲ್ಲಿ ಈ ಥರ ಎಂಜಾಯ್ಮೆಂಟ್ ಇರಲೇಬೇಕು ಅಂತ ನನಗೂ ಅನಿಸುತ್ತೆ. ಬೇಸಿಕ್ಲಿ ನಮ್ಮ ಸಿದ್ಧಿ ತುಂಬಾ ಎಂಜಾಯ್ ಮಾಡಿ ಡ್ರೈ ಗೇಮ್ಸ್ ಎಲ್ಲ ಆಟ ಆಡ್ತಿದ್ಲು. ಸೊ ಅದಕ್ಕೆ ನಾನು ರಶ್ಮಿ ಡಿಸೈಡ್ ಮಾಡಿ ರೋಪ್ ಕ್ಲೈಂಬಿಂಗಿಗೆ ಹೋದ್ವಿ. ಸೊ ಹೋಗುವಾಗ ತುಂಬಾ ಎನರ್ಜಿ ಇತ್ತು ನಾವು ಮಾಡ್ತೀವಿ ಅಂತ ಹೇಳಿ. ಯಾಕೆ ಮೊದಲು ಮಾಡಿಬಿಟ್ಟಿದ್ವಿ, ಅಷ್ಟೇನು ಹೆದರಿಕೆ ಅನ್ನಿಸ್ಲಿಲ್ಲ. ಬಟ್ ದ ಆ್ಯಕ್ಚುಲ್ ರೀಸನ್ ಈಸ್, ಒಮ್ಮೆ ಅಲ್ಲಿ ಕಾಲು ಇಟ್ಟ ಮೇಲೆ ನನಗೆ ಆ ಫೀಲ್ ಆಯಿತು ಆಗಲ್ಲ ಅಂತ ಹೇಳಿ. ಒಂದು 4 ಹಂಗೆ ವಾಪಸ್ ಬಂದ್ಬಿಡ್ತೀಯಾ? ಹೌದು, ಅದು ನಾನೇ ಪ್ಲ್ಯಾನ್ ಮಾಡಿದ್ದೆ 4 ಸ್ಟೆಪ್ಸ್ ಹೋಗಿ ಬರ್ತೀನಿ ಅಂತ ಹೇಳಿ. ಬಟ್ ಆ್ಯಕ್ಚುಲಾಗಿ ಹೇಳ್ಬೇಕಾದ್ರೆ 4 ಸ್ಟೆಪ್ ಅಲ್ಲ, 1 ಸ್ಟೆಪ್ ತೊಗೊಳಕ್ಕೂ ನನ್ನ ಕೈಯಿಂದ ಆಗಲಿಲ್ಲ. ಹಿಂಗೆ ಹೋಗ್ತಾನೆ ಹಂಗೆ ಹೋಗ್ತಾನೆ ಅಂತ ಮಾತಾಡಿದ್ಲು, 1 ಸ್ಟೆಪ್ ಹತ್ತಕ್ಕೆ ಬರಲ್ಲ. ನಾನು ಒಬ್ಳೆ ಅನ್ಕೊಂಡೆ. ನಮ್ಮ ರಶ್ಮಿನೂ ಟ್ರೈ ಮಾಡಿದ್ಲು, ಅವಳಿಗೂ ಆಗಲಿಲ್ಲ. अच्छा है मैं अंधा हूँ. ಇದು ಮಜಾ. ಸೊ ಅದಾದಮೇಲೆ ಮತ್ತೆ ನೆಕ್ಸ್ಟ್ ಗೇಮಿಗೆ ಹೋದ್ವಿ. ನಮ್ಮ ಮೈದ್ನ ನಮಗೆ ಗೈಡ್ ಮಾಡ್ತಿದ್ದು, ನನಗೂ ರಶ್ಮಿಗೆ. ತೋರಿಸ್ಕೊಳಪ್ಪ, ಹಿಂಗೆ ಮಾಡ್ಬೇಕು, ನೆಲಕ್ಕೆ ಟಚ್ ಆಗ್ಬೇಕು ಅದು ವೇಟಿಗೆ. ಮಾಡು, ನಿಂದು ಒಂದು ಕಮ್ಮಿ ಇತ್ತೀಗ. ಎಲ್ಲ ಕುಸು ಬೋರ್ ಬಂತು. ಬೈ 12:30ಗೆ ಸ್ವಿಮ್ಮಿಂಗ್ ಪೂಲದ್ದು ವಾಟರ್ ಗೇಮ್ಸ್ ಎಲ್ಲ ಸ್ಟಾರ್ಟ್ ಆಗಿಬಿಟ್ಟಿದ್ವು. ಸೊ ಅದಕ್ಕೆ ಮತ್ತೆ ಇಲ್ಲಿ ಬಂದ್ವಿ. ಇಲ್ಲಿ ಬಂದ ತಕ್ಷಣವೇ ಒಂದು ಸರ್ಪ್ರೈಸ್ ನಮಗೆ ಕಾದಿತ್ತು. ಏನಂದರೆ ನಮ್ಮ ಸಿದ್ಧಿ ನೀರಲ್ಲಿ ಇಳಿಯೋಕ್ಕೆ ರೆಡಿನೇ ಇರಲಿಲ್ಲ. ಸೊ ಎಲ್ಲ ಜುಗಾಡು ಎಲ್ಲ ಮಾಡಿದ್ವಿ, ಆಗಲಿಲ್ಲ. ಬಟ್ ನಮ್ಮ ಸಿರಿ ಮಾತ್ರ ತುಂಬಾ ಎಂಜಾಯ್ ಮಾಡ್ತಿದ್ಲು. ಈವನ್ ನಮ್ಮ ದಕ್ಷ ಸಹ ಎಂಜಾಯ್ ಮಾಡಿ ಆ ನೀರಲ್ಲಿ ಆಡ್ತಿದ್ದ. ಸೊ ಇದೆಲ್ಲ ಬಲೂನೆಲ್ಲ ನಾವು ಮನೆಯಿಂದನೂ ಒಯ್ದಿದ್ವಿ. ಬಟ್ ಸಿದ್ಧಿ ಮತ್ತು ಅವಳ ಚಿಕ್ಕಪ್ಪ ಸರ್ಕಸ್ ಮಾಡ್ತಿದ್ರು, ಬಟ್ ನಾವು ಮಾತ್ರ ಎಂಜಾಯ್ ಮಾಡ್ತಿದ್ವಿ.
ಸಿದ್ದಿ ಅವ್ರ ಚಿಕ್ಕಪ್ಪ ಮತ್ತೆ ಸರ್ಕಸ್ ಮುಂದೆ ಒರೆಸಿದ್ರು ಅವಳನ್ನ ಹೇಗಾರ ಮಾಡಿ ಆ ನೀರು ಗೇಮಲ್ಲಿ ಎಂಜಾಯ್ ಮಾಡಬೇಕು ಅವಳು ಅಂತ ಹೇಳಿ. ಬಟ್ ನಮ್ಮ ಸಿದ್ದಿನೂ ಅಷ್ಟೇ ಹಠ ಇತ್ತು, ಅವಳು ಎಂಜಾಯ್ ಮಾಡೋಕ್ಕೆ ರೆಡಿ ಇರಲಿಲ್ಲ. ಬಟ್ ಅವನ ಅದರ್ಸ್ ಹ್ಯಾಂಡ್ ನಮ್ಮ ಸಿರಿ ತುಂಬ 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 ಪೈಸಾ ವಸೂಲು ಎಂಜಾಯ್ ಮಾಡ್ತಿದ್ಲು. ಸೊ ಅವ್ರ ಪಪ್ಪನ ಹತ್ರನೂ ಸಿದ್ದಿ ಸರ್ಕಸ್ಸು ಕಂಟಿನ್ಯೂ ಇತ್ತು. ಬಟ್ ನಾನು ಮಾತ್ರ ನಮ್ಮ ಸೀರೆನ ಕರ್ಕೊಂಡು ಕೂರ್ಬಿಟ್ಟಿದ್ದೆ. ಬಟ್ ಅವನ ಅದರ್ ಹ್ಯಾಂಡ್ ಅವಳನ್ನ ಮ್ಯಾನೇಜ್ ಮಾಡೋದು ತುಂಬ ಡಿಫಿಕಲ್ಟ್ ಆಗಿತ್ತು. ಬಟ್ ನಮ್ಮ ದಕ್ಷು ಅಜ್ಜಿ ಹತ್ರ ಕಾಮಾಗಿ ಎಂಜಾಯ್ ಮಾಡ್ತಿದ್ದ. ಸೊ ಅದಾದಮೇಲೆ ರೇನ್ ಡ್ಯಾನ್ಸಿಂಗ್ ಬಂದ್ವಿ, ಸ್ವಲ್ಪ ಎಂಜಾಯ್ ಸುಧಾ ಮಾಡಿದ್ವಿ. ನೀವು ಕೇಳ್ತಿರ್ಬೋದು, ಇಂಥ ಸಣ್ಣ ಮಕ್ಕಳನ್ನ ನಾವು ಇಂಥ ರೇನಲ್ಲಿ ವಾಟರಲ್ಲಿ ನೆನೆಸಿದ್ದೀವಿ, ಅವ್ರಿಗೇನು ಕೆಮ್ಮು ನೆಗಡಿ ಜ್ವರ ಆ ಥರ ಏನು ಆಗಲ್ವಾ, ಯಾಕೆ ಈ ಥರ ರೀಸ್ ತೊಗೊತಿದ್ದೀವಿ ಅಂತ ಹೇಳಿ. ಬಟ್ ಆ್ಯಕ್ಚುಲಿ ಆನ್ ಅದರ್ ಹ್ಯಾಂಡ್ ಆ ಥರ ಏನೂ ಇರಲ್ಲ. ಯಾಕೆಂದರೆ ನೀವು ವೀಡಿಯೋಸಲ್ಲಿ ನೋಡ್ತಿರ್ಬೋದು, ನಮ್ಮ ಸೀರೆ ತುಂಬಾ ನೆನೆಸ್ಕೊಂಡು ಎಂಜಾಯ್ ಮಾಡ್ತಿದ್ದಾಳೆ. ನಾ ಈ ವಿಡಿಯೋ ಮಾಡಿದಾಗ ಇಟ್ಸ್ ಆಲ್ಮೋಸ್ಟ್ 3 days ಆಯಿತು. ಬಟ್ ಅವಳಿಗೆ ಏನೂ ಆಗಿಲ್ಲ, ಟಚ್ ವುಡ್ಡು. ಸೊ ನಾವು ಮಕ್ಕಳನ್ನ ಬಿಟ್ಟ ಹಾಗೆ ಅವ್ರು ಬೆಳೀತಾರೆ, ಅವ್ರು ಎಂಜಾಯ್ ಮಾಡ್ತಾರೆ ಅಂತ ಹೇಳಿ ನನಗೆ ಈಗ ಅನ್ನಿಸ್ತು. ಹೌದು, ನಾನು ಬರುವಾಗ ತುಂಬ ಟೆನ್ಷನ್ ಆಗಿದ್ರು ಸುಧಾ ಈಗ ಅನಿಸುತ್ತೆ ಅವ್ರಿಗೊಂದು ಟೈಮ್ ಕೊಡಬೇಕು ಅಂತ ಹೇಳಿ. ನೀವು ನನ್ನ ಓಲ್ಡ್ ವೀಡಿಯೋಸ್ ನೋಡಿರಬೇಕು, ನಾನು 11 days ನಾರ್ತ್ ಈಸ್ಟ್ ಟ್ರಿಪ್ಪಿಗೆ ನಮ್ಮ ಸಿರಿನ ಸಣ್ಣವಳನ್ನ ಕರ್ಕೊಂಡು ಹೋಗಿದ್ದೆ. ಸೊ ಅಲ್ಲೂ ನನಗೇನು ಅನ್ನಿಸ್ಲಿಲ್ಲ, ಯಾಕಂದರೆ ನಾನು ಹೆದರಿ ಕರ್ಕೊಂಡು ಹೋದರೂ ಸಹ ಅಲ್ಲಿ ಹೋದ ಮೇಲೆ ನನಗೆ ಅನಿಸಿದ್ದು ಎಸ್ ಅವರು ಎಂಜಾಯ್ ಮಾಡ್ತಾರೆ ಹುಡುಗರು, ಅದಾದಮೇಲೆ ನಾವು ಎಂಜಾಯ್ ಮಾಡ್ಬೋದು. ಬಟ್ ಪ್ರಾಬ್ಲಮ್ ಏನಂದರೆ ಒಂದೇ, ನಾವು ಮಕ್ಕಳ ಹತ್ರ ಎಷ್ಟು ಸೇಫ್ಟಿ ಮೆಜರ್ಮೆಂಟ್ ಆಗಲಿ ಅಥವಾ ಯಾವ ಥರ ನಾವು ಅವ್ರನ್ನ ಸೇಫಾಗಿ ಇಡ್ತೀವಿ ಎನ್ವಿರಾನ್ಮೆಂಟಿಗೆ, ಅದು ಮಾತ್ರ ತುಂಬಾ ಇಂಪಾರ್ಟೆಂಟು. And when you're moving in another direction, don't worry, I get it. ನಾವು ಎಷ್ಟು ಮಕ್ಕಳಿಗೆ ಎಕ್ಸ್ಪೋಷನ್ ಕೊಡ್ತೀವಿ ಅಷ್ಟೇ ಅವರು ಬೆಳೀತಾರೆ, ಅದು ಮಾತ್ರ ನನಗೆ ನಿಜ ಅನಿಸುತ್ತೆ. ಸೊ ಇವೆಲ್ಲ ವಿಡಿಯೋಸಲ್ಲಿ ಒಂದು ಮಾತ್ರ ಇದೆ, ಹೌದು ಮಕ್ಕಳಾದಮೇಲೆ ಎಂಜಾಯ್ಮೆಂಟ್ ನಿಲ್ಲಲ್ಲ, ಆ್ಯಕ್ಚುಲಿ ಡಬಲ್ ಆಗುತ್ತೆ ಅಂತ ಹೇಳಿ ನನಗೆ ಈಗ ಅನ್ನಿಸ್ತಿದೆ. ಸೊ ಇಷ್ಟೆಲ್ಲ ಆಟ ಆಡಿದ ಮೇಲೆ ಮಕ್ಕಳನ್ನ ಊಟ ಮಾಡಿಸಿ ನಮ್ಮದು ಈಗ ಊಟ ಟೈಮ್ ಆಗಿತ್ತು. ಸೊ ಅಷ್ಟರಲ್ಲಿ ಊಟ ಸ್ಟಾರ್ಟ್ ಆಗಿತ್ತು. ನಾವು ಎಲ್ಲ ಊಟ ನಡೆಸ್ಕೊಂಡ್ಬಂದು ಊಟ ಮಾಡಿದ್ವಿ. ಪ್ಲಸ್ ಊಟ ಆದಮೇಲೆ ಮಜ್ಜಿಗೆ ಎಲ್ಲ ಕುಡಿದು ಸ್ವಲ್ಪ ತಣ್ಣಗಾದ್ವಿ. ತಣ್ಣಗಾದ್ಮೇಲೆ ನನಗೆ ಮಾತ್ರ ನಮ್ಮ ದಕ್ಷಿಣ ಜೊತೆ ಆಟ ಆಡೋಕ್ಕೆ ಟೈಮೇ ಸಿಗ್ತಿಲ್ಲ, ಯಾಕಂದರೆ ನಮ್ಮ ಸಿರಿ ಕೊಡ್ತಿರ್ಲಿಲ್ಲ ಅಂತ ಹೇಳಿ. ಸೊ ನಾನು ಒಂದು ಸ್ವಲ್ಪ ನಮ್ಮ ದಕ್ಷಿಣ ಜೊತೆ ಎಂಜಾಯ್ ಮಾಡಿದೆ ಟೈಮು. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ನನ್ನ ಚಾನಲ್ಗೆ, ಮತ್ತು ಲೈಕ್ ಮಾಡಿ, ಮತ್ತು ನನಗೆ ವಿಡಿಯೋ ಮಾಡೋಕ್ಕೆ ಪ್ರೋತ್ಸಾಹ ಬರುತ್ತೆ. ಸಮರಲ್ಲಿ ಐಸ್ ಕ್ರೀಮ್ ಮ್ಯಾಂಡೇಟರಿ ಅನಿಸುತ್ತೆ. ಸೊ ಅಲ್ಲೇ ಎಲ್ಲರೂ ಐಸ್ ಕ್ರೀಮ್ ತಿಂದು ಎಂಜಾಯ್ ಮಾಡಿ ಮನೆಗೆ ಮತ್ತೆ ರಿಟರ್ನ್ ಆಗೋ ಪ್ಲ್ಯಾನ್ ಇತ್ತು. ಆನ್ ದ ವೇ ನರ್ಸರಿಗೆ ಹೋಗಿ ಸ್ವಲ್ಪ ಸ್ಟ್ಯಾಂಡು ಗಿಡಗಳೆಲ್ಲ ಸ್ವಲ್ಪ ಸಾಮಾನು ಬೇಕಿತ್ತು, ಅದನ್ನು ತಗೊಂಡು ಸ್ವಲ್ಪ ಹಾಗೆ ಜ್ಯೂಸ್ ಕುಡಿದು ಮನೆಗೆ ಬಂದ್ವಿ. ಥ್ಯಾಂಕ್ ಯು.